ಮೀನ್ಸ್ ಕೆ ಬಿ ವೋಲ್ಟೇಜ್ ಸಪೋಸ್ ಆ ಟೈಮಲ್ಲಿ ಹೈ ವೋಲ್ಟೇಜ್ ಬಂದಿರುತ್ತೆ. ಸೊ ಹೈ ವೋಲ್ಟೇಜ್ ಬಂದಾಗ ಯು ಪಿ ಎಸ್ ಬೈಪಾಸ್ ವೋಲ್ಟೇಜ್ ಅಷ್ಟೇ ಹೋಗಿ ಆವಾಗ ನಿಮ್ಮ ಎಕ್ವಿಪ್ಮೆಂಟ್ಗೆ ಸರ್ವರ್ಗೆ ಸಿಸ್ಟಮ್ಸ್ಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಆ ಬೇಸಿಕ್ಗೋಸ್ಕರ ನಾವು ಬೈಪಾಸ್ನ ಆಫರ್ ಇರ್ತೀವಿ. ಇನ್ಪುಟ್ ಆನ್ ಮಾಡಿದಾದ್ಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಪ್ಯಾರಾಮೀಟರ್ಸಿಗೆ ಬರಬೇಕು. ಸೊ ಪ್ಯಾರಾಮೀಟರ್ಸಿಗೆ ಬಂದುಬಿಟ್ಟು ನಾವು ಚೆಕ್ ಮಾಡಬೇಕು ಡಿಸ್ಪ್ಲೇನಲ್ಲಿ ವೋಲ್ಟೇಜು ನಾರ್ಮಲಾಗಿ ಶೋ ಆಗ್ತಾ ಇದೆಯಾ. ಸೊ ಇದು ಬ್ಯಾಟ್ರಿ ವೋಲ್ಟೇಜು ಓಕೆನಾ. ಇನ್ಪುಟ್ಟು ಶೋ ಆಗೋಲ್ಲ ಇಲ್ಲಿ, ಯಾಕೆಂತ ನಾವು ಬೈಪಾಸ್ ಆಫರ್ ಇರ್ತೀವಿ. ನೆಕ್ಸ್ಟ್ ಥಿಂಗ್ ಏನು ಮಾಡಬೇಕು, ಇಲ್ಲಿ 3 ನಂಬರ್ಸು ಟ್ಯಾಗಲ್ ಸ್ವಿಚಸ್ ಇದೆ. ಸೊ ರೆಕ್ಟಿಫೈರು, ಬೈಪಾಸು, ಇನ್ವರ್ಟರು. ಸೊ ಫಸ್ಟ್ ಒನ್ನು ರೆಕ್ಟಿಫೈರು, ಸೆಕೆಂಡ್ ಒನ್ನು ಇನ್ವರ್ಟರು, ಥರ್ಡ್ ಒನ್ನು ಬೈಪಾಸು. ಸೊ ಫಸ್ಟು ರೆಕ್ಟಿಫೈರ್ ಆನ್ ಮಾಡಬೇಕು. ರೆಕ್ಟಿಫೈರ್ ಆನ್ ಆದಮೇಲೆ ಬ್ಯಾಟ್ರಿ ಸೈಡು ಡಿಸ್ಪ್ಲೇನ 2 ಟೈಮ್ಸು ಬಜರ್ ಮ್ಯೂಟ್ ಮಾಡಬೇಕು, ಬಜರ್ ಸೌಂಡ್ ಬರುತ್ತೆ. ನೆಕ್ಸ್ಟ್ ನಾವು ಪ್ಯಾರಾಮೀಟರ್ಸ್ಗೆ ಹೋಗ್ಬಿಟ್ಟು ಬ್ಯಾಟ್ರಿ ವೋಲ್ಟೇಜ್ಗೆ ಹೋಗಬೇಕು. ಸೊ ನಾವು ರೆಕ್ಟಿಫೈರ್ ಆನ್ ಮಾಡಿದಾದಮೇಲೆ ಇಷ್ಟು 450 ಸಮಥಿಂಗ್ ಬ್ಯಾಟ್ರಿ ವೋಲ್ಟೇಜ್ ಬರಲೇಬೇಕು. ಅದು ಬಂದಿದ್ದು ಓಕೆ ಆದಮೇಲೆ ನೆಕ್ಸ್ಟ್ ಥಿಂಗ್ಸ್ ಬಂದುಬಿಟ್ಟು ಯು ಪಿ ಎಸ್ ಇನ್ವರ್ಟರು ಮೀನ್ಸ್ ಸೆಂಟರ್ ಸ್ವಿಚ್ಚು. ಸೊ ಇದು ಆನ್ ಮಾಡೋದು. ಸೊ ಇದು ಆನ್ ಮಾಡಿದಾಗ ಏನಾಗುತ್ತೆ, ಯು ಪಿ ಎಸ್ಸು ಏನೂ ಪ್ರಾಬ್ಲಮ್ ಇಲ್ಲ ಅನ್ನೋದಿದ್ದರೆ ಮಾತ್ರ ಯು ಪಿ ಎಸ್ಸು ಆನ್ ಆಗುತ್ತೆ. ಸೊ ಆ ಟೈಮಲ್ಲಿ ಏನು ಮಾಡಬೇಕು, ಔಟ್ಪುಟ್ಗೆ ಹೋಗಬೇಕು. ಆನ್ ಆಗಿದ್ದಾದಮೇಲೆ ಸೊ ಇದು ರೆಕ್ಟಿಫೈರು ಔಟ್ಪುಟ್ಟು ಔಟ್ ಗೋಯಿಂಗ್ ಹೋಗ್ತಾ ಇದೆ. ಸೊ ಇದು 3 ಇಂಡಿಕೇಶನ್ಸ್ ಆನ್ ಆಗುತ್ತೆ. ಅದಾದಮೇಲೆ ನೆಕ್ಸ್ಟ್ ನಾವು ಔಟ್ಪುಟ್ ವೋಲ್ಟೇಜ್ ಚೆಕ್ ಮಾಡ್ಕೋಬೇಕು. ಸೊ ಔಟ್ಪುಟ್ ವೋಲ್ಟೇಜ್ ಸೊ ನಮಗೆ ಸ್ಟಾರ್ಟ್ ಆಗಿ 400 ವೋಲ್ಟೇಜ್ ಇರಲೇಬೇಕು. ಸೊ ಫೇಸ್ ನ್ಯೂಟ್ರಲ್ ಒಂದು ಸಲ ಚೆಕ್ ಮಾಡ್ಕೊತಿದ್ರೆ ಮತ್ತೆ ಪ್ರೆಸ್ ಮಾಡಿದರೆ ಫೇಸ್ ನ್ಯೂಟ್ರಲ್ ವೋಲ್ಟೇಜ್ ಬರುತ್ತೆ. ಸೊ ನೆಕ್ಸ್ಟ್ ಅದಾದಮೇಲೆ ಕರೆಂಟಲ್ಲಿ ಹೋಗ್ಬಿಟ್ಟು ಎಂಟರ್ ಮಾಡಬೇಕು. ಎಂಟರ್ ಮಾಡಿಬಿಟ್ಟು 1 by 1 ಲೋಡ್ ಸೈಡ್ ಏನು ಕನೆಕ್ಷನ್ ಇದೆ ಮೀನ್ಸ್ ಸರ್ವರ್ ಲೋಡು, ಸಿಸ್ಟಮ್ಸು, ಕ್ಯಾಮ್ರಾಸು, ಡೆಸ್ಕ್ಟಾಪ್ಸು, ಲೈಟಿಂಗ್ಸು ಏನೇ ಕನೆಕ್ಷನ್ ಇದೆ 1 by 1 ಆನ್ ಮಾಡಬೇಕು. ಆನ್ ಮಾಡಿದಾಗ ನಮಗೆ ಇಲ್ಲಿ ಶೋ ಆಗುತ್ತೆ. ಇದು ಯಾವುದೇ ಕಾರಣಕ್ಕೂ 5 to 10 ಆ್ಯಂಪ್ಸ್ ಅಪ್ ಆ್ಯಂಡ್ ಡೌನ್ಸ್ ಇರಬೇಕಷ್ಟೇ. ಒಂದು ಫೇಸಲ್ಲಿ 40 ಆ್ಯಂಪ್ಸು, ಒಂದು ಫೇಸಲ್ಲಿ 5 ಆ್ಯಂಪ್ಸು, ಒಂದು ಫೇಸಲ್ಲಿ 20 ಆ್ಯಂಪ್ಸ್. ಈ ಥರ ಏನೋ ಅಪ್ ಆ್ಯಂಡ್ ಡೌನ್ಸು ಕರೆಂಟ್ ಇರಬಾರ್ದು, ಈಕ್ವಲ್ ಆಗಿರಬೇಕು, ಬ್ಯಾಲೆನ್ಸ್ ಮೇಂಟೈನ್ ಮಾಡಬೇಕು. 5-10 ಆ್ಯಂಪ್ಸು ಓಕೆ, ನೋ ಪ್ರಾಬ್ಲಮ್, ಅಕ್ಸೆಪ್ಟಬಲ್. 30-40 ಆ್ಯಂಪ್ಸು ಅಪ್ ಆ್ಯಂಡ್ ಡೌನ್ಸ್ ಇರಬಾರ್ದು, ವೈರೇಷನ್ ಆಗುತ್ತೆ, ಲೋಡ್ ಅನ್ಬ್ಯಾಲೆನ್ಸಿಂಗ್ ಆಗುತ್ತೆ. ಸೊ ಇದು ಕ್ಲಿಯರ್ ಆದಮೇಲೆ ನೆಕ್ಸ್ಟು ಬ್ಯಾಟ್ರಿ ಎಮ್ಸ್ ಇಲ್ಲಿದೆ.